ಹೋರಾಟದ ವಿಚಾರದಲ್ಲಿ ಡಬಲ್ ಗೇಮ್ ಆಡಿದ್ರ ಸೋಮಣ್ಣ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ತಿಪ್ಪೆ ಸಾರಿಸಿದ್ರ ಕೇಂದ್ರ ಸಚಿವ. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಅನ್ನ ವಿರೋಧಿಸಿ ತುಮಕೂರು ಜಿಲ್ಲೆಯ ಜನರು ಒಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಪಾಲಿನ ನೀರನ್ನ ಮಾಗಡಿ ರಾಮನಗರಕ್ಕೆ ಕೊಂಡೊಯ್ಯಲು ಬಿಡುವುದಿಲ್ಲ ಅಂತ ತುಮಕೂರಿನ ರೈತರು ಪಟ್ಟು ಹಿಡಿದಿದ್ದು ಬೃಹತ್ ಹೋರಾಟವನ್ನ ಕೂಡ ನಡೆಸಿದ್ದಾರೆ. ಒಂದು ಕಡೆ ರೈತಪರ ಸಂಘಟನೆಗಳು ಈ ಹೋರಾಟಕ್ಕೆ ಶಕ್ತಿಯನ್ನ ತುಂಬುತ್ತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ನ ಹಲವು ನಾಯಕರು ಈ ಹೋರಾಟದ ನೇತೃತ್ವವನ್ನ ವಹಿಸಿದ್ದಾರೆ. ಆದರೆ ತುಮಕೂರು ಸಂಸದ ಕೇಂದ್ರ ಸಚಿವ ವಿ ಸೋಮಣ್ಣ ಈ ಹೇಮೆ ಹೋರಾಟದ ವಿಚಾರದಲ್ಲಿ ಡಬಲ್ ಗೇಮ್ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ ಇದೀಗ ಮೂಡೋದಕ್ಕೆ ಶುರುವಾಗಿದೆ. ಹೌದು, ಎರಡೆರಡು ಕ್ಷೇತ್ರಗಳಲ್ಲಿ ಸೋತು ಸುಣ್ಣವಾಗಿದ್ದ ವಿ ಸೋಮಣ್ಣ ಅವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದ್ದು ತುಮಕೂರಿನ ಮತದಾರರು. ಜಿಲ್ಲೆಯ ಜನರ ಮತಗಳಿಂದ ಗೆದ್ದು ಸಂಸದರಾಗಿ ಇದೀಗ ಕೇಂದ್ರ ಸಚಿವರು ಆಗಿರುವ ವಿ ಸೋಮಣ್ಣ ಜಿಲ್ಲೆಯಲ್ಲಿ ಇಷ್ಟೆಲ್ಲ ದೊಡ್ಡ ಹೋರಾಟ ನಡೆದರೂ ಆ ಕಡೆ ಮುಖವನ್ನು ಹಾಕಿರಲಿಲ್ಲ. ಇದು ತೀವ್ರ ಚರ್ಚೆಗೂ ಕಾರಣವಾಗಿತ್ತು. ಯಾವಾಗ ಇದು ತನಗೆ ನೆಗೆಟಿವ್ ಆಗುತ್ತೆ ಅಂತ ಗೊತ್ತಾಯ್ತೋ ಆಗ ಸೋಮಣ್ಣ ಹೇಮಾವತಿ ಕಾಮಗಾರಿ ನಡೆಯುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಲು ಮುಂದಾಗಿದ್ರು. ನಿನ್ನೆ ಸುಂಕಾಪುರಕ್ಕೆ ಭೇಟಿ ನೀಡಿ ತಾನು ಜಿಲ್ಲೆಯ ಜನರ ಪರವಾಗಿದ್ದೀನಿ ಅನ್ನುವ ಸಂದೇಶವನ್ನ ರವಾನಿಸುವ ಪ್ರಯತ್ನ ಮಾಡಿದ್ರು. ಆದರೆ ನಿನ್ನೆ ಸೋಮಣ್ಣ ನಡೆದುಕೊಂಡ ರೀತಿ, ಆಡಿದ ಮಾತುಗಳನ್ನ ಕೇಳಿದವರು ಹೇಮೆ ಹೋರಾಟದಲ್ಲಿ ಸೋಮಣ್ಣ ಡಬಲ್ ಗೇಮ್ ಆಡ್ತಿದ್ದಾರಾ, ಕಾಟಾಚಾರಕ್ಕೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ತಿಪ್ಪೆ ಸಾರಿಸುವ ಕೆಲಸವನ್ನ ಮಾಡಿದ್ರಾ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಎಸ್, ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಬಗ್ಗೆ ವಿ ಸೋಮಣ್ಣ ಸಾಫ್ಟ್ ಕಾರ್ನರ್ ತೋರಿಸಿದ್ರ. ಇಡೀ ಹೇಮಾವತಿ ಹೋರಾಟದ ದಿಕ್ಕನ್ನೇ ಬದಲಾಯಿಸಲು ಕೇಂದ್ರ ಸಚಿವ ಸೋಮಣ್ಣ ಮುಂದಾದ್ರ. ಹೇಮಾವತಿ ಹೋರಾಟದಲ್ಲಿ ಹೊಸ ದಾಳವನ್ನೇ ಉರುಳಿಸಿದ್ರ. ಇಂತಹ ಅನೇಕ ಪ್ರಶ್ನೆಗಳು ಇದೀಗ ಜಿಲ್ಲೆಯ ಜನರನ್ನ ಕಾಡುವುದಕ್ಕೆ ಶುರು ಮಾಡಿದೆ. ಕಾರಣ ನಿನ್ನೆ ವಿ ಸೋಮಣ್ಣ ನಡೆದುಕೊಂಡ ರೀತಿ. ಸುಂಕಾಪುರಕ್ಕೆ ಭೇಟಿ ನೀಡಿದ್ದ ಸೋಮಣ್ಣ ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನ ಕರೆತಂದು ರೈತರ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಹೇಮಾವತಿ ಟೆಕ್ನಿಕಲ್ ಕಮಿಟಿಯ ಮುಖ್ಯಸ್ಥ ಜಯಪ್ರಕಾಶ್ರನ್ನ ಕರೆದುಕೊಂಡು ಬಂದು ಯೋಜನೆ ಬಗ್ಗೆ ರೈತರಿಗೆ ವಿವರಣೆ ನೀಡುವ ಕೆಲಸವನ್ನ ಮಾಡಿದ್ರು. ಹಾಗಿದ್ರೆ ಯೋಜನೆ ಬಗ್ಗೆ ವಿವರಣೆಯನ್ನ ನೀಡಿ ಈ ಯೋಜನೆ ಸರಿಯಿದೆ ಎಂದು ಪ್ರತಿಪಾದಿಸುವ ಪ್ರಯತ್ನವನ್ನ ನಡೆಸಿದ್ರ ಸೋಮಣ್ಣ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನೊಂದು ಕಡೆ ಹೋರಾಟ ಬೇಡ ಅಂತ ಶಾಂತಿ ಸಂದೇಶವನ್ನ ಕೂಡ ನೀಡಿದ್ದಾರೆ ವಿ ಸೋಮಣ್ಣ. ಆತುರ ಆವೇಶ ಬೇಡ ಅಂತ ರೈತರಿಗೆ ಬುದ್ಧಿ ಹೇಳುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಲವು ಬಾರಿ ಮನವಿ ಮಾಡಿದ ಬಳಿಕ, ಸಣ್ಣ ಪುಟ್ಟ ಹೋರಾಟಗಳನ್ನ ಮಾಡಿದ ಬಳಿಕ ತುಮಕೂರು ಬಂದ್ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗದೇ ಇದ್ದಾಗ ಜಿಲ್ಲೆಯ ಹೋರಾಟಗಾರರು ರೈತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಬಂದು ಸೋಮಣ್ಣ ಹೀಗೆ ಹೇಳ್ತಿದ್ದಾರೆ ಅಂದ್ರೆ ಇದು ತಿಪ್ಪೆ ಸಾರಿಸುವ ಪ್ರಯತ್ನವಲ್ಲದೆ ಇನ್ನೇನು ಅನ್ನೋದು ಹಲವರ ಪ್ರಶ್ನೆ. ದಿನ ಬೇಕಾದ್ರೆ ರಸ್ತೆಗಳಲ್ಲಿ ರೈತರಿಗಂದು ಎಷ್ಟು ಕೇಸ್ ಹಾಕ್ಸ್ಕೊಳ್ಳೋದು? ಕೇಸ್ ಹಾಕಿದ್ಮೇಲೆ 6 ತಿಂಗಳು 3 ತಿಂಗಳು ನಾವು ಇರ್ತೀವಿ, ನಾವು ಕದ್ದು ತಿರ್ಗಾಡ್ತೀವಿ. ಅನಾನುಕೂಲ ಆಗೋದು ಯಾರಿಗೆ? ಅದಾಗೋದಕ್ಕೆ ಅವಕಾಶ ಬೇಡ. ಅಧಿಕಾರಿಗಳು ನಮ್ಮವರವರ ಇವ್ರಿಲ್ಲ ಅಂದ್ರೆ ಮೇಲ್ಗಡೆ ಮೋದಿ ಕುಂತವ್ರೆ ಕಣ್ರಿ. ಒಂದು ಕಡೆ ಯೋಜನೆಯನ್ನ ನಿಲ್ಲಿಸಲು ಹೋರಾಟಗಾರರು ಸರ್ಕಾರಕ್ಕೆ 1 ತಿಂಗಳ ಗಡುವನ್ನ ನೀಡಿದ್ದಾರೆ. ಈ ವೇಳೆ ದಿಢೀರಂತ ಬಂದು ಹೋರಾಟವನ್ನ ಹೈಜಾಕ್ ಮಾಡಲು ಸೋಮಣ್ಣ ಮುಂದಾದ್ರ. ಡಿಕೆ ಶಿವಕುಮಾರ್ ಜೊತೆಗೆ ಏನಾದ್ರೂ ಒಳ ಒಪ್ಪಂದ ನಡೆದಿದೆಯಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದ್ದು, ಸೋಮಣ್ಣ ನಡೆಗೆ ರೈತರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನೊಂದೆಡೆ ಸೋಮಣ್ಣ ನಡೆಸಿದ ಸಭೆಗೆ ಹೋರಾಟದ ಮುಂಚೂಣಿ ನಾಯಕರು ಹಾಗೂ ರೈತ ಮುಖಂಡರೇ ಗೈರಾಗಿದ್ರು. ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಸೇರಿ ಹಲವರು ಗೈರಾಗಿದ್ರು. ಇನ್ನೊಂದೆಡೆ ಸೋಮಣ್ಣ ಅವರ ಹೇಳಿಕೆಯ ಬಗ್ಗೆ ಸುರೇಶ್ ಗೌಡ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.
ಸೋಮಣ್ಣ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಹೋರಾಟಕ್ಕೆ ಬಂದರೆ ಮಂತ್ರಿಗಿರಿ ಹೋಗುತ್ತೆ ಅನ್ನೋದೆಲ್ಲ ಸುಳ್ಳು ಅಂತ ಸುರೇಶ್ ಗೌಡ ಅವರು ಪ್ರತಿಕ್ರಿಯಿಸಿದ್ದಾರೆ. ನೋಡ್ರಿ, ಅಲ್ಲ ಅವ್ರು ಏನೋ ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಮಂತ್ರಿ ಸ್ಥಾನ ಹೋರಾಟ ಮಾಡಿದ್ರೆ ಹೋಗುತ್ತೆ ಅನ್ನೋದು ನಾನು ಪತ್ರಿಕೆಯಲ್ಲಿ ಬರೋದೆಲ್ಲವೂ ಯಾವ ಅರ್ಥದಲ್ಲಿ ಬರೆದಿದ್ದಾರೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಮಾವತಿ ಹೋರಾಟದ ವಿಚಾರದಲ್ಲಿ ಸೋಮಣ್ಣ ನಡೆದುಕೊಂಡಿರುವ ರೀತಿ, ನೀಡಿರುವ ಹೇಳಿಕೆ ಇದೀಗ ಜಿಲ್ಲೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು, ಇಷ್ಟು ದೊಡ್ಡ ಹೋರಾಟ ಮಾಡಿದ್ರೂ ಸರ್ಕಾರ ಜಗ್ಗುತ್ತಿಲ್ಲ. ಆದರೆ ಸೋಮಣ್ಣ ಇದೀಗ ಹೋರಾಟವನ್ನೇ ಮಾಡೋದು ಬೇಡ ಅನ್ನೋದರ ಹಿಂದಿನ ಮರ್ಮವೇನು ಅಂತ ಜನರು ಪ್ರಶ್ನಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.